ವಿಶ್ವಾಸದಿಂದ ನನ್ನ ಹುಟ್ಟುಹಬ್ಬಕ್ಕೆ ಇವತ್ತು ಕರೆಸಿ ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಅನ್ನದಾನವನ್ನು ಮಾಡುತ್ತಾ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡಬೇಕು, ನೀವೆಲ್ಲಿ ಬರಬೇಕು ಅಂತ ನಾನು ಕೇಳ್ಕೊಂಡ್ರು. ಅತ್ಯಂತ ಸಂತೋಷದಿಂದ ಇವತ್ತು ಪಾಲ್ಗೊಂಡಿದ್ದೇನೆ. ಯಾಕೆಂದ್ರೆ ಜನರ ಮಧ್ಯದಲ್ಲಿ ಆಚರಣೆ ಮಾಡಿಕೊಂಡಾಗ ಅದಕ್ಕೆ ಒಂದು ಹೊಸ ಹುರುಪು ಬರ್ತದೆ. ನಾವೆಲ್ಲೂ ಕೂಡ ಕುಟುಂಬದಲ್ಲಿ ಮಾಡ್ಕೊಳ್ಳುವಂಥದ್ದು ಪದ್ಧತಿ, ಆದರೆ ಇವತ್ತು ನನಗೆ ನೀವೆಲ್ಲರೇ ಕುಟುಂಬ ಆಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಪ್ರೀತಿಯನ್ನ, ನಿಮ್ಮ ಋಣವನ್ನ ಯಾವತ್ತೂ ಕೂಡ ತೀರಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮ ಋಣ ನನ್ನ ಮೇಲಿದೆ. ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ನನಗೇನಾದರೂ ನೀವೆಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಗೆದ್ದು ಬಂದಾಗ ಅವತ್ತು ನಿಮ್ಮ ಋಣವನ್ನ ಬಡ್ಡಿ ಸಮೇತವಾಗಿ ತೀರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ಹೇಗಿದೆ ಅನ್ನೋದು ಯಾವಾಗ ಕೂಡ ಅಭಿ ಮೂಲಕ ನಾನು ತಿಳ್ಕೊತಾ ಇರ್ತೀನಿ. ಅಭಿ ಮತ್ತೆ ನಾಗಣ್ಣ ಯಾವತ್ತೂ ಕೂಡ ನಿಮ್ಮ ಎಲ್ಲರ ಕಷ್ಟೋತ್ತರಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು. ಯಾವುದೇ ಸಾವು ನೋವಾದರೂ ಕೂಡ, ನಿಮ್ಮ ಮದುವೆ ಮುಂಜಿ ಏನೇ ಸಮಸ್ಯೆಗಳಿರಲಿ, ನಿಮ್ಮ ಎಲ್ಲ ಕಷ್ಟ ದುಃಖಗಳಿಗೆ ನಿಮ್ಮ ಜೊತೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಅವರು ಯಾವಾಗೂ ಮಾಡ್ತಾರೆ. ಹಗಲಿರುಳು ನಿಮ್ಮ ಜೊತೆಗೆ ಇರ್ತಕ್ಕಂಥ ಕೆಲಸವನ್ನ ಯಾವಾಗೂ ಕೂಡ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಾನು ಕೂಡ ಅವರ ಹೆಗಲಿಗೆ ಹೆಗಲನ್ನ ಕೊಟ್ಟು ನಿಮ್ಮ ಜೊತೆಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಆಗ್ತೇನೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ನಾವು ಕಾಣ್ಕೊಳ್ಳೋಣ. ನೀವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಡೈರೆಕ್ಟ್ ಆಗಿ ಕೂಡ ಬಹಳಷ್ಟು ಜನ ಬಂದು ಆಶೀರ್ವಾದ ಮಾಡಿದರೆ, ಪರೋಕ್ಷವಾಗಿ ಕೂಡ ಬಹಳಷ್ಟು ಜನ ಆಶೀರ್ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದಿದೆ. ಅದಕ್ಕೆ ಎಲ್ರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಸಿದ್ಧಋಣಿಯಾಗಿರ್ತೇನೆ. ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ನಮಸ್ಕಾರ. ಕಳೆದ ಬಾರಿ ಪರಾಜಿತ ಅಭ್ಯರ್ಥಿಯಾಗಿ ಕೇವಲ 103 ಮತಗಳಿಂದ ಅವರು ಪರಾಜಿತರಾಗಿದ್ದರು. ಬೆಂಗಳೂರು ನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರದ್ದು ಇಂದು ಹುಟ್ಟುಹಬ್ಬವನ್ನು ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಭುವನೇಶ್ವರಿ ನಗರ ವಾರ್ಡ್ನ ಎಲ್ಲ ಕಾರ್ಯಕರ್ತರು, ಬಿನ್ನಿಪೇಟೆ ವಾರ್ಡ್ನ ಎಲ್ಲ ಕಾರ್ಯಕರ್ತರು, BTS ನಾಗಣ್ಣನವರು ಮತ್ತು ನಮ್ಮ ಸಹೋದರ ಬಿಜೆಪಿಯ ಯುವ ನಾಯಕರಾದ ಅಭಿನಾಗ್ರವರ ಅಧ್ಯಕ್ಷತೆಯಲ್ಲಿ ಅನೇಕ ಬಿಜೆಪಿ ನಾಯಕರ ಮುಖಂಡರುಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಇಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಆ ಭಗವಂತ ಆಯುಷು, ಆರೋಗ್ಯ, ಅಧಿಕಾರವನ್ನು ಕೊಟ್ಟು ಜನಸೇವೆಯನ್ನು ಮಾಡಲಿ ಅಂತ ಈ ಮೂಲಕ ಅವರಿಗೆ ಶುಭಾಶಯಗಳನ್ನು ಎಲ್ಲರ ಪರವಾಗಿ ತಿಳಿಸ್ತಾ ಇದ್ದೇವೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಸಪ್ತಗಿರಿ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗಾಂಧಿನಗರ ಕ್ಷೇತ್ರದ ಮುಂದಿನ ಭರವಸೆ ನಾಯಕ ಅಂತ ಹೇಳ್ಬೋದು. ಸಪ್ತಗಿರಿ ಗೌಡರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆ ವ್ಯಕ್ತಿ, ಒಳ್ಳೆ ಮನ್ಸ ನಮಗೆ ಸಿಕ್ಕವ್ರೆ. ನಮ್ಮ ಕ್ಷೇತ್ರದ ಜನ ಅವ್ರನ್ನ ಮುಂದಿನ ಸಲ, ಈ ಸಲ ಬರೀ 100 ಓಟಲ್ಲಿ ಅವ್ರು ಸೋತವ್ರೆ. ನೆಕ್ಸ್ಟ್ ಸಲ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ ಬಂದು ಅಭಿವೃದ್ಧಿ ಕೆಲಸಗಳಿಗೆ ಇದಾಗುತ್ತೆ ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ.